ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹಲೋ ಹಲೋ, ಕೇಳ್ತಿದ್ಯಾ? ಕೃಷ್ಣ ಕೃಷ್ಣ, ಕೊನೆಗೂ ಕರ್ಣ ಸರ್ ನನ್ನ ಕರಿ ಹೋಗಿ ಮಾಡ್ದಲ್ಲಪ್ಪ. ಇವತ್ತು ನಾನು ಇಷ್ಟೆಲ್ಲ ರೆಡಿ ಆಗೋದಕ್ಕೂ ಸಾರ್ಥಕ ಆಯ್ತು. 5 ಸೆಕೆಂಡ್ ಅವ್ರನ್ನ ನಾನು ನೋಡಿ ಕಳ್ದೋಗ್ಬಿಟ್ರೆ ನಿನಗೆ ಸ್ಪೆಷಲ್ ಬೆಣ್ಣೆ ಅಲಂಕಾರ ಮಾಡಿಸ್ತೀನಪ್ಪ. ಸ್ಕೋಪ್ ಕರಿಯದ್ ಕರೆದ್ರು, ಈಗ ಫೋನಲ್ಲಿ ಮಾತಾಡ್ತಿರೋ ತರ ನಾಟಕ ಬೇರೆ ಮಾಡ್ತಾರೆ. ಇಟ್ಸ್ ಓಕೆ ನಿಧಿ, ಪ್ರೀತಿಲಿ ಇದೆಲ್ಲ ಕಾಮನ್ ಅಲ್ವಾ, ನೀನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಕೃಷ್ಣ, ಇವತ್ತು ಮತ್ತೆ ಸೀರಿಯಸ್ ಆಗಿ ಕರ್ಣ ಸರ್ಗೆ ಪ್ರಪೋಸ್ ಮಾಡ್ಬಿಡ್ಲಾ? ಅವ್ರನ್ನ ಗಟ್ಟಿಯಾಗಿ ತಪ್ಕೊಂಡು ಒಂದ್ ಕಿಸ್ ಕೊಟ್ಬಿಡ್ಲಾ? ಬಿಡ 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 ಬಿಡ. ಅಕಸ್ಮಾತ್ ಅವ್ರು ಇಲ್ಲೇ ಡ್ರಾ ಇಲ್ಲೇ ಬಹುಮಾನ ಅಂತ ಒಪ್ಕೊಂಡ್ಬಿಟ್ರೆ, ಮೈ ಗಾಡ್. ನಿಧಿ, ಅವ್ರು ಒಪ್ಕೊಂಡ್ರೆ ಸರಿ, ಒಂದು ವೇಳೆ ಅವ್ರು ಒಪ್ಕೊಂಡಿಲ್ಲ ಅಂದ್ರೆ ಒಪ್ಸೋ ಜವಾಬ್ದಾರಿ ನಿಂದು. ಏ ಮಹೇಶ, ಆ ಟೆಂಪ್ ಸಾರ್, ನೀವು ಮದುಮಗ ಸಾರ್, ಹಾಗೆಲ್ಲ ಆಚೆ ಕಡೆ ಬರಬಾರ್ದು ಸಾರ್, ಕಣ್ ಬಿದ್ಬಿಡುತ್ತೆ. ನೀವು ಸರ್ಪ್ರೈಸ್ ಎಂಟ್ರಿ ಕೊಡ್ಬೇಕು ಸಾರ್, ಹೀರೋ ಹೀರೋ ತರ ಬರ್ಬೇಕು. ಮದುಮಗ ಅವರು ತೇಜಸ್, ನಾನ್ ಕರ್ಣ. ಅದು ಅವರಿಗೆ ಸಾರ್, ಆದ್ರೆ ನಮಗೆ ನೀವು ಸಾಕ್ಷಾತ್ ಮದುಮಗ ತರನೇ ಕಾಣ್ತಾ ಇದ್ದೀರಾ ಸಾರ್. ಸಾರ್, ದೃಷ್ಟಿ ತಾಕ್ಬಿಡುತ್ತೆ, ದೃಷ್ಟಿ ತಾಕ್ಸ್ಕೊಂಡ್ಬಿಡಿ ಸಾರ್, ಮತ್ತೆ ನಾನು ತಗೊಂಡ್ಬಿಡ್ತೀನಿ. ಸಾರ್, ಒಂದ್ಸಲ ಹಿಂಗನ್ನಿ ಸಾರ್, ಸ್ವರ್ಗ ತೋರ್ಸ್ಬಿಡ್ತೀನಿ. ಅಂದ್ರೆ ಆ ಸ್ವರ್ಗನ ದರಗಿಳಿಯ ತರ ಮಾಡ್ಬಿಡ್ತೀನಿ ಸಾರ್. ಮದುವೆ ಆ ತರ ಅರೇಂಜ್ ಮಾಡ್ಕೊಡ್ತೀನಿ ನಾನು. ಮೊದಲು ಇಲ್ಲಿ ಶುರು ಆಗ್ತಿದೆ, ಅದನ್ನ ನೀಟಾಗಿ ಮುಗಿಸ್ಕೊಳ್ಳಿ. ಸ್ಟೇಜ್ ಮೇಲೆ 9 ತಟ್ಟೆ ಇಡಬೇಕು, ಅದನ್ನ ಮರಿಬೇಡಿ. 9 ಐಟಮ್, ಅದೇ ಫ್ರೂಟ್ಸು, ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಸ್ವೀಟ್ಸು ಇತ್ಯಾದಿ 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 ಅಲ್ವಾ ಸರ್? ನೀವು ಕಣ್ಣು ಮುಚ್ಚಿ ಕಣ್ ತೆಗೀರಿ ಸರ್, ಅಲ್ಲಿ ರೆಡಿ ಇರುತ್ತೆ. ಏ ಮಹೇಶ, ದಟ್ ಇಸ್ ಪಾಂಡು. ಚೆನ್ನಾಗಿ ಮಾತಾಡ್ತೀರಿ ನೀವು. ಅಲ್ವಾ ಸರ್? ಅಲ್ವಾ ಸರ್? ಮನೇಲಿ ನನ್ನ ಹೆಂಡತಿ ಯಾವಾಗ್ಲೂ ಬೈತಾ ಇರ್ತಾಳೆ ಸರ್, ಏನ್ರಿ ಬಾಯಿ ಮುಚ್ಕೊಂಡಿರೋದಿಲ್ಲ, ನೀವು ಬಾಯಿ ತಕೊಂಡೇ ಇರ್ತೀರ ಅಂತ. ಅದಕ್ಕೆ ನಾನು ಇಂಥ ಕಡೆ ಬಂದ್ಬಿಟ್ಟು ತೆಗೆದು ಬಾಯಿನ ಮುಚ್ಚೋದೇ ಇಲ್ಲ ಸರ್. ಓ ಸಾರಿ, ನೀವು ಇಲ್ಲಿದ್ದೀರಾ? ಜ್ಯೂಸ್ ಕೊಡಿ. ನೋಡಿ ಸರ್, ನೀವು ಹುಡುಗಿ ತಂಗಿ ಅಲ್ವಾ? ನಿಧಿ, ನಿಮ್ದೇ ಹೋಗಿ ಮದುವೆ, ಅದಕ್ಕೆಲ್ಲ ಅರೇಂಜ್ಮೆಂಟ್ ಅಂತ ಇರುತ್ತೆ. ಜ್ಯೂಸ್ ಕೊಟ್ಟಾಯ್ತಲ್ವಾ? ಹಾಯ್ ಸರ್, ನಮಸ್ತೆ. ಹಾಯ್. ನಾನು ಯಾರು ಅಂತ ಗೊತ್ತಾಯ್ತಾ? ನೀವು ಯಾವ ಆಸ್ಪತ್ರೆಗೆ ಹೋದ್ರು ಈ ಮಗು ತಗ್ಸೋದಕ್ಕೆ ನಾನು ಬಿಡೋದಿಲ್ಲ. ಹಾ, ಗೊತ್ತಾಯ್ತು. ಥ್ಯಾಂಕ್ ಯು ಸರ್, ನಿಮ್ಮಿಂದ ಈ ಜೀವ, ನನ್ನ ಜೀವನ ಎರಡು ಉಳಿತು. ಛೇ, ಅದೆಲ್ಲ ದೊಡ್ಡ ಮಾತು. ಚೆ ಇಲ್ಲ ಸರ್, ನಿಜ. ನನ್ನ ಹುಡುಗ ವಾಪಸ್ ಸಿಕ್ಬಿಟ್ಟ. ನೀವು ಅವನ ಹತ್ರ ಮಾತಾಡಿದ್ದು, ಅವನಿಗೆ ಬದುಕನ್ನ ಅರ್ಥ ಮಾಡಿಸಿದ್ದು ಎಲ್ಲ ಹೇಳ್ದ. ನಿಮ್ಮ ಮಾತಿಂದ ಅವನು ತುಂಬಾ ಬದಲಾಗಿದ್ದಾನೆ ಸರ್.